ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯಾನು. ಮತ್ತು ಎಲ್ಲರೂ ಹೇಗಿದ್ದಾರೆ ಫ್ರೆಂಡ್ಸ್? ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ನೋಡಿ, ಇವತ್ತೊಂದು ಸ್ಲೀವ್ ಡಿಸೈನ್ ತೋರಿಸ್ತಾ ಇದ್ದೀನಿ. ಇದು ಫೋಟೋ ಕೂಡ ನಾನು ಮೊನ್ನೆ ಹಾಕಿದ್ದೆ, ವಿಡಿಯೋದಲ್ಲಿ ಹಾಕಿದ್ದೆ. ಅದೇ ಡಿಸೈನ್ ಮಾಡಿ ತೋರಿಸೋಣ ಅಂತ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ, ನೋಡೋರಂತೆ. ಆದರೆ ಅದೆಲ್ಲದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್, ಓಕೆನಾ? ಈಗ ನಾನು ಮಾಮೂಲಿ ಏನಪ್ಪ ಅಂತಂದರೆ ಸ್ಲೀವ್ನ ಎಷ್ಟು ಮೆಜರ್ಮೆಂಟ್ ಬರುತ್ತೆ ಅದು ನೋಡಿ ಇಟ್ಕೊಂಡು ನಾನು ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಮಾರ್ಕ್ ಮಾಡಿಕೊಂಡು ಒಂದು ಸ್ಯಾಟಿನ್ ಲೈನ್ನ ಹಾಕೋತಾ ಇದ್ದೀನಿ. ಸ್ಯಾಟಿನ್ ಸ್ಟಿಚ್ನ ನಾನು ಡಬಲ್ ಟೈಮ್ ಹಾಕ್ತಾಯಿದ್ದೀನಿ, 2 ಟೈಮ್ ಹಾಕ್ಕೋತಾ ಇದ್ದೀನಿ. ಅದರ ಪಕ್ಕದಲ್ಲಿ ಬಾಲ್ ಚೈನು, ಸ್ಟೋನ್ ಚೈನು ಹಾಕ್ತಾಯಿದ್ದೀನಿ ಇದಕ್ಕೆ. ಇದು ಬಂದು ಅವರು ಪ್ಲೈನ್ ಬ್ಲೌಸ್ ಪೀಸ್ ತೊಗೊಂಬಂದು ಕೊಟ್ಟಿದ್ರು ಫ್ರೆಂಡ್ಸ್. ಅದರಲ್ಲಿ ಮಾಡಿದಂಥ ಡಿಸೈನ್ ಇದು. ಸ್ಯಾರಿ ಮ್ಯಾಚಿಂಗ್ಗೆ ಪ್ಲೈನ್ ಇತ್ತು ಇದು ಪೀಸು. ಈ ಥರ ಉದ್ದ ಉದ್ದ ಲೈನ್ಸ್ ಬೇಕು ಅಂಥೇಳಿ ಅವರೇ ಕೇಳಿದರು. ಹಾಗಾಗಿ ಇದು ಮಾಮೂಲಿ ಒಂದು ನೆಕ್ ಡಿಸೈನ್ ನಾನು ನಿಮ್ಗೆ ತೋರಿಸಿದ್ದೀನಿ ಅನಿಸುತ್ತೆ. ಒಂದು ಬೇಲ್ ಡಿಸೈನ್ ತೋರಿಸಿದೆ ನಿಮಗೆ ಲೀಫ್ ಡಿಸೈನಲ್ಲಿ. ಅದೇ ಡಿಸೈನಲ್ಲಿ ಈ ಥರ ಒಂದು ಡಿಸೈನ್ನ ಕ್ರಿಯೇಟ್ ಮಾಡಿ ಕೊಟ್ಟಿದ್ದೀನಿ ನಾನು. ನೋಡಿ, ಈ ಥರ ಬಾಲ್ ಚೈನ್ ಕಟ್ ಆಗಿಬಿಟ್ರು ನೀವು ಅಲ್ಲೇ ಕೂಡ ಜಾಯಿಂಟ್ ಮಾಡ್ಕೋಬೋದು. ಒಂಚೂರು ಅಷ್ಟೇ ತುದಿ, ಒಂಚೂರು ಒಂದೆರಡು ಲೈನು ಒಂದು ಸ್ವಲ್ಪ ಸ್ಟಿಚ್ ಹಾಕ್ಕೊಂಬಿಟ್ಟು ಹಾಗೆ ಮುಂದಕ್ಕೆ ತೊಗೊಂಡ್ರೆ ನಿಮಗೆ ಜಾಯಿಂಟ್ ಅಂತ ಏನು ಗೊತ್ತಾಗಲ್ಲ, ನೀಟಾಗಿ ಬಂದ್ಬಿಡುತ್ತೆ, ಓಕೆನಾ? ಇಲ್ಲಿ ನೀವು ನೋಡ್ಬೋದು, ನಾನು ಬಾಲ್ ಚೈನು, ಸ್ಟೋನ್ ಚೈನು ಮತ್ತು ಬಾಲ್ ಚೈನು ಮೂರನ್ನು ಇಟ್ಕೊಂಡು ಒಟ್ಟಿಗೆ ನಾನು ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ಮತ್ತು ಮಿಷಿನಲ್ಲಿ ನೋಡಿ ಫ್ರೆಂಡ್ಸ್, ಇಷ್ಟು ದಿನ ಯಾವಾಗಲೂ ಅಷ್ಟೇ ನಾವು ವೀಡಿಯೋಸ್ ಹಾಕಬೇಕಾದ್ರೆ ಒಂದಷ್ಟು ಥ್ರೆಡ್ಗಳು ಕಟ್ಟಾಗ್ತಿರುತ್ತೆ, ಮಿಷಿನ್ ಪ್ರಾಬ್ಲಮ್ ಬರ್ತಿರುತ್ತೆ, ಟಾಕಾ ಸ್ಟಿಚ್ ಬರ್ತಿರುತ್ತೆ, ಎಲ್ಲ ಬರ್ತಿರುತ್ತೆ ನಮ್ಮ ಮಿಷಿನಲ್ಲೂ. ಆದರೂ ನಾವು ಅದನ್ನು ಎಡಿಟ್ ಮಾಡಿ ಹಾಕಿರ್ತೀವಿ. ಈಗ ನೀವು ಈ ನಡುವೆ ನಾನು ಸುಮಾರು ಸರ್ತಿ ಮಿಷಿನಲ್ಲಿ ಹಾಕುವಾಗ ನೋಡಿ, ನೀವೇ ನೋಡ್ಬೋದು ಎಷ್ಟು ಸರ್ತಿ ಥ್ರೆಡ್ ಕಟ್ಟಾಗ್ತಿದೆ ಅಂಥೇಳಿ. ಅಂದರೆ ಎಲ್ಲ ವೀಡಿಯೋಸಲ್ಲೂ ಈ ಥರ ಹಾಕಕ್ಕೆ ಹೋದಾಗ ಏನಾಗುತ್ತೆ ಅಂದರೆ ಟೈಮ್ ಜಾಸ್ತಿ ತೊಗೊಳುತ್ತೆ. ಅದಕ್ಕೋಸ್ಕರ ನಾನು ಹಾಕಲ್ಲ, ಎಡಿಟ್ ಮಾಡಿಬಿಟ್ಟಿರ್ತೀನಿ ಅದನ್ನು. ನೀವು ಹೇಳ್ತೀರಾ ರಾಲ್ಸನ್ ಮಿಷಿನಲ್ಲಿ ಜಾಸ್ತಿ ಥ್ರೆಡ್ ಕಟ್ಟಾಗುತ್ತೆ, ಪಿಕೋ ಮಿಷಿನ್ ಆದರೆ ಬೆಟರಾ ಮೇಡಮ್, ಇಲ್ಲ ರಾಲ್ಸನ್ ಮಿಷಿನೇ ಬೆಟರಾ ಅಂತ ಅಂದ್ಬಿಟ್ಟು. ಯಾವುದೇ ಮಿಷಿನ್ ತೊಗೊಂಡ್ರು ಸ್ವಲ್ಪ ಮಿಷಿನಲ್ಲಿ ಪ್ರಾಬ್ಲಮ್ ಅನ್ನೋದು ಇದ್ದೇ ಇರುತ್ತೆ. ಸ್ವಲ್ಪ ಮಿಷಿನ್ ನಮಗೂ ಅಡ್ಜಸ್ಟ್ ಆಗಬೇಕು, ನಾವು ಮಿಷಿನ್ಗೆ ಅಡ್ಜಸ್ಟ್ ಆಗಬೇಕು, ಓಕೆನಾ? ಅಂದರೆ ಆ ಮಿಷಿನ್ ಕಂಡೀಷನ್ ಯಾವ ಥರ ಇದೆ, ನಾವು ಯಾವ ರೀತಿ ವರ್ಕ್ ಮಾಡಿದ್ರೆ ಅಂದರೆ ಯೂಸ್ ಮಾಡ್ತಾ ಇದ್ರೇ ಯಾವುದೇ ಮಿಷಿನ್ ಆದರೂ ಚೆನ್ನಾಗಿರೋದು. ಹಾಗಾಗಿ ನಾವು ಪ್ರತಿನಿತ್ಯ ಮಿಷಿನ್ನಲ್ಲಿ ಕುತ್ಕೊಂಡು ಕೆಲಸ ಮಾಡ್ತಿರುವಾಗ ನಮಗೆ ಗೊತ್ತಾಗ್ಬಿಡುತ್ತೆ ಇದೇ ಥರ ಬರ್ತಿದೆ ಅಂತ ಅಂದ್ಬಿಟ್ಟು. ಹಾಗಾಗಿ ನೋಡಿ, ಈ ಮಿಷಿನಲ್ಲಿ ಕೂಡ ಅಷ್ಟೇ ಅವಾಗವಾಗ ಥ್ರೆಡ್ ಕಟ್ಟಾಗ್ತಿರುತ್ತೆ, ಟಾಕ ಬರ್ತಾ ಇರುತ್ತೆ. ಆಮೇಲೆ ಜರಿ ಥ್ರೆಡ್ ಹಾಕಿದಾಗಲೇ ಒಂಥರ ಬರುತ್ತೆ, ಸಿಲ್ಕ್ ಥ್ರೆಡ್ ಹಾಕಿದಾಗಲೇ ಒಂಥರ ಬರುತ್ತೆ ಸ್ಟಿಚಿಂಗು. ಎಲ್ಲದನ್ನು ಪ್ರತಿಯೊಂದೂ ನಾವು ನೋಡಿ ನೋಡಿ ಅಡ್ಜಸ್ಟ್ ಮಾಡಿಕೊಂಡು ಸೆಟ್ ಮಾಡ್ಕೋಬೇಕಾಗತ್ತೆ. ಮೇಲ್ಗಡೆ ಲೈನಲ್ಲಿ ನಾವು ಸ್ವಲ್ಪ ಮೇಲ್ಗಡೆ ಸ್ಕ್ರೂ ಕೊಟ್ಟಿರ್ತಾರೆ ಅಲ್ವಾ, ಅಲ್ಲಿ ನಾವು ಸ್ವಲ್ಪ ಟೈಟ್ ಮಾಡೋದು ಅಥವಾ ಲೂಸ್ ಮಾಡೋದು ಆ ಥರ ಎಲ್ಲ ಮಾಡಬೇಕಾಗತ್ತೆ. ಮತ್ತು ಇನ್ನೊಂದೇನಪ್ಪ ಅಂತಂದರೆ, ಬಾಬಿನ್ ಕೇಸಲ್ಲಿ ಒಂದು ಕೊಂಡಿ ಕೊಟ್ಟಿರ್ತಾರೆ. ಆ ಕೊಂಡಿಗೆ ಕಂಪಲ್ಸರಿ ನೀವು ಥ್ರೆಡ್ ಹಾಕಿನೇ ಹಾಕಬೇಕು. ಹಾಗೆಯೇ ನಾವು ಮಾಮೂಲಿ ಸ್ಟಿಚಿಂಗ್ ಮಿಷಿನ್ಗೆ ಬಾಬಿನ್ ಕೇಸಿಗೆ ಥ್ರೆಡ್ ಹಾಕ್ತೀವಲ್ವ, ಆ ಥರ ಹಾಕಬೇಡಿ. ಆ ಕೊಂಡಿ ಒಳಗಡೆಯಿಂದ ತೊಗೊಳ್ಳಿ ಥ್ರೆಡ್ ಹಾಕ್ಬಿಟ್ಟು, ಆವಾಗ ಸ್ವಲ್ಪ ನೀಟಾಗಿ ಬರುತ್ತೆ. ಆದಷ್ಟು ಮೇಲ್ಗಡೆ ಥ್ರೆಡ್ ಏನಿದೆ ಅದು ಫ್ರೀಯಾಗಿ ಬರಬೇಕು. ಲೂಸಾಗಿ ನೀವು ಹಿಂಗೆ ನೀಡ್ಲ್ ಒಳಗಡೆಯಿಂದ ಹಿಂಗೆ ಕೈಯಲ್ಲಿ ಹಿಡ್ಕೊಂಡು ಹಿಂಗೆ ಎಳೆದ್ರೂ ಕ್ಲೀನಾಗಿ ಈಸಿಯಾಗಿ ಬರಬೇಕು ಥ್ರೆಡ್ಡು. ಆ ರೀತಿ ನೀವು ಒಂದು ಸೆಟ್ ಮಾಡ್ಕೋಬೇಕು ಮಿಷಿನ್ನ, ಆಯಿತಾ? ಯಾರಾದರೂ ನಿಮಗೆ ಒಂದು ಒಳ್ಳೆ ಮೆಕ್ಯಾನಿಕ್ ಸಿಕ್ಕಿದ್ರು ಅಂತಂದರೆ ಅವರು ಆರಾಮಾಗಿ ನಿಮಗೆ ಸೆಟ್ ಮಾಡಿಕೊಟ್ಬಿಟ್ರೆ ಬೆಟರ್ ಆಗುತ್ತೆ. ಅಕಸ್ಮಾತ್ ಅವ್ರು ಸೆಟ್ ಮಾಡಿ ಕೊಡಲಿಲ್ಲ, ಆ ರೀತಿ ನಿಮಗೆ ಕ್ಲೀನಾಗಿ ಬರ್ತಾಯಿಲ್ಲ ಅಂತಂದರೆ ಒಂದು ಸ್ವಲ್ಪ ಈ ಥರ ಮೆಥಡ್ಗಳನ್ನ ಯೂಸ್ ಮಾಡ್ಕೊಳ್ಳಿ. ಥ್ರೆಡ್ಡೂ ಅಷ್ಟೇ ಯಾವುದೇ ಕಾರಣಕ್ಕೂ ನೀವು ಮೇಲ್ಗಡೆಯಿಂದ ಹಾಕಕ್ಕೆ ಹೋಗಬೇಡಿ, ಕೆಳಗಡೆ ಒಂದು ಬೌಲಲ್ಲಿ ಇಟ್ಕೊಳ್ಳಿ. ನೋಡಿ ಎಷ್ಟು ಸರ್ತಿ ಥ್ರೆಡ್ ಕಟ್ ಆಗ್ತಿದೆ ಅಂತಂದರೆ ಸೇಮ್ ಪ್ರಾಬ್ಲಮ್ಸ್ ಎಲ್ಲರ ಮಿಷಿನಲ್ಲೂ ಆಗುತ್ತೆ. ಆದರೆ ನೀವೇನು ಅನ್ಕೊತೀರಾ, ನಾವು ಇದನ್ನೆಲ್ಲ ಎಡಿಟ್ ಮಾಡಿಬಿಟ್ಟಿರ್ತೀವಲ್ವ, ನೀವೇನು ಅನ್ಕೋತೀರಾ ಏನಿಲ್ಲ ಅವ್ರ ಮಿಷಿನಲ್ಲಿ ಸ್ಟಿಚಿಂಗ್ ತುಂಬ ಚೆನ್ನಾಗಿ ಬರ್ತಿದೆ, ಸ್ಮೂತಾಗಿ ಹೋಗ್ತಿದೆ, ನಮ್ಮ ಮಿಷಿನ್ಗಳು ಮಾತ್ರ ಈ ಥರ ಆಗ್ತಿದೆಯಲ್ಲ ಅಂಥೇಳಿ, ನನ್ನ ಮಿಷಿನೇ ಚೆನ್ನಾಗಿಲ್ಲದೆ ಇರೋದು ತೊಗೊಂಬಿಟ್ಟಿದ್ದೀನಿ, ಸುಮ್ಮನೆ ವೇಸ್ಟ್ ಆಯಿತು ನನ್ನ ದುಡ್ಡು ಅಂತ ನೀವು ಅನ್ಕೋತೀರಾ. ಆದರೆ ಯಾರೂ ಆ ರೀತಿ ಥಿಂಕ್ ಮಾಡಬೇಡಿ. ಇದು ಅಷ್ಟೇ, ನಾನು ಮೆಜರ್ಮೆಂಟ್ ಹಾಕ್ಕೊಂಡು ಇದು ಸ್ಲೀವ್ ಲೆಂತ್ ಬಂದುಬಿಟ್ಟು 10.5 ಇಂಚ್ ಇಟ್ಕೊಂಡಿದ್ದೀನಿ, ಆಯಿತಾ? 10.5 ಇಂಚಿನ ಸ್ಲೀವ್ ಇದು, ಎಲ್ಬೋ ಸ್ಲೀವು. ಅದಕ್ಕೆ ನಾನು ಫಸ್ಟೇ ಮಾರ್ಕ್ ಮಾಡ್ಕೊಂಡಿದ್ದೆ ಇಷ್ಟಿಷ್ಟು ಬೇಕಾಗುತ್ತೆ ಅಂತ ಅಂದ್ಬಿಟ್ಟು. ಮಾರ್ಕ್ ಮಾಡಿಕೊಂಡು ಆಮೇಲೆ ನಾನು ಮಾಡ್ತಾಯಿದ್ದೀನಿ. ಇದಕ್ಕೆ ಬೇಕಿದ್ರೆ ನೀವು ಸ್ಟೋನ್ಗಿನೆಲ್ಲನೂ ಆ್ಯಡ್ ಮಾಡ್ಕೋಬೋದು. ಸ್ಟೋನೆಲ್ಲ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿ ಕಾಣುತ್ತೆ. ಆದರೆ ಸ್ಟೋನ್ಸು ಕೆಲವೊಂದು ಟೈಮ್ ಬಿದ್ದೋಗ್ಬಿಟ್ರೆ ಚೆನ್ನಾಗಿ ಕಾಣಲ್ಲ ಅಂಥೇಳಿ ಇದಕ್ಕೆ ಹಾಕಿರಲಿಲ್ಲ. ನೋಡಿ, ಇವಾಗ ಅದಕ್ಕೆ ಬೇಲ್ ಥರ ಹಾಕ್ತಾಯಿದ್ದೀನಿ. ಇದಕ್ಕೆ ನೀವು ಮಧ್ಯದಲ್ಲಿ ಬೇಕಾದ್ರೆ ಬಾಲ್ ಚೈನ್ ಆದರೂ ಹಾಕ್ಕೋಬೋದು, ಇಲ್ಲ ಅಂತಂದರೆ ಗೋಲ್ಡ್ ಕಲರ್ ಜರಿ ಥ್ರೆಡ್ಡಿಂದನೇ ನೀವು ಫಿಲ್ ಮಾಡ್ಕೋಬೋದು ನೀಟಾಗಿ, ಆಯಿತಾ? ಬೇಲ್ ಡಿಸೈನಲ್ಲಿ ಫ್ರೆಂಡ್ಸ್ ನೀವು ಇದೇ ಥರ ಮಾಡಬೇಕು ಅಂತ ಏನಿಲ್ಲ, ತುಂಬ ಥರ ನೀವು ಚೇಂಜಸ್ ಮಾಡ್ಕೊಂಡು ಮಾಡ್ಬೋದು. ಬೇಲ್ ಡಿಸೈನಲ್ಲಿ ಯಾವ ಥರ ಬೇಕಾದರೂ ಲೀಫ್ ಹಾಕ್ಬೋದು, ಮ್ಯಾಂಗೋ ಹಾಕ್ಬೋದು, ಮತ್ತು ಲೀಫಲ್ಲೇ ಬೇರೆ ಬೇರೆ ಹೊಸ ಹೊಸ ಶೇಪ್ಗಳನ್ನ ಹಾಕ್ಬೋದು.
ತುಂಬ ಥರ ಚೇಂಜಸ್ ಮಾಡಿ ಮಾಡ್ಬೋದು. ಆದಷ್ಟು ನೀವು ಒಂದು ನಿಮ್ಮ ಓನ್ ಕ್ರಿಯೇಟಿವಿಟಿಯಲ್ಲಿ ಮಾಡಿ ತುಂಬಾ ಚೆನ್ನಾಗಿ ಕಾಣುತ್ತೆ ಆಯಿತಾ. ನಾವು ಹೇಳಿದ್ದೇ ಮಾಡಬೇಕು ಅಂತ ಹೇಳ್ಕೊಂಡು ಮನಸ್ಸಲ್ಲಿ ಇಟ್ಕೊಂಡು ಮಾಡಬೇಡಿ. ಹೊಸದಾಗಿ ನೀವು ಟ್ರೈ ಮಾಡಿ. ಮತ್ತು ಮೊನ್ನೆ ಯಾರೋ ಒಬ್ಬರು ನನಗೆ ಪದೇ ಪದೇ ಮೆಸೇಜ್ ಹಾಕ್ತಾನೇ ಇದ್ದರು, ಮೇಡಮ್ ನೀವು ಒಂದು ಬ್ರೈಡಲ್ ವರ್ಕ್ದು ಒಂದು ಡಿಸೈನ್ ಹಾಕಿದ್ದೀರಾ ಅಲ್ವಾ, ಅದ್ರದ್ದು ನನಗೆ ಟ್ರೇಸಿಂಗ್ ಕೊಡಿ, ಟ್ರೇಸಿಂಗ್ ಶೀಟ್ ಕೊಡಿ, ನನಗೆ ಅರ್ಜೆಂಟ್ ಇದೆ, ನಾನು ಮಾಡಬೇಕು ಅಂತ ಅಂದ್ಬಿಟ್ಟು ಅದನ್ನು ನಾನು ಟ್ರೇಸ್ ಮಾಡಿ ಇಟ್ಕೊಂಡಿಲ್ಲ ನಿಮಗೆ ಕೊಡೋಕ್ಕೆ. ನನ್ನ ಕೈಯಲ್ಲಿನೇ ನಾನು ಅದನ್ನು ಬಿಡಿಸ್ಬಿಟ್ಟು ಅದನ್ನು ಮಾಡಿದ್ದಂಥದ್ದು. ಮತ್ತು ಅದು 2 ಸ್ಲೀವಿಗೆ ಮಾಡೋ ಅಷ್ಟೊತ್ತಿಗೆ ಪೇಪರ್ ಆಲ್ಮೋಸ್ಟ್ ಕಟ್ಟಾಗಿರುತ್ತೆ, ಅದ್ರದ್ದು ಫೋಟೋ ತೆಗಿಯೋಕ್ಕೆ ಕೂಡ ಬರಲ್ಲ, ಆ ಥರ ಇರುತ್ತೆ. ಹಾಗಾಗಿ ಮತ್ತು ನಾನು ಪ್ರತಿಯೊಬ್ರಿಗೂ ಸಪ್ರೇಟಾಗಿ ಒಂದು ಟ್ರೇಸ್ ಮಾಡುವಂಥ ಪೇಪರ್ಸ್ನ ಕೊಡೋಕ್ಕೂ ಆಗಲ್ಲ, ಯಾಕಂದರೆ ಅದು ಒಂದು ಬಂಚ್ ಥರ ಮಾಡಿ ಕೊಡ್ಬೋದು. ಅಷ್ಟು ಬಿಟ್ಟರೆ ಈ ಥರ ಸಪ್ರೇಟ್ ಸಿಂಗಲ್ ಡಿಸೈನ್ಸ್ನ ನಾನು ಯಾರಿಗೂ ಕೊಡೋಕ್ಕಾಗಲ್ಲ. ಹಾಗಾಗಿ ಅದು ಒಂದು ಬುಕ್ಲೆಟ್ ಥರ ಮಾಡಿಸ್ಕೋಬೇಕು ನಾವು. ಮಾಡಿಸಿ ಆಮೇಲೆ ಬೇಕಾದ್ರೆ ನಾವು ಸೇಲ್ ಮಾಡ್ಬೋದು. ಟ್ರೈ ಮಾಡ್ತಾಯಿದ್ದೀನಿ ಮಾಡೋಣ ಅಂತ. ಆದರೆ ತುಂಬ ಕೆಲಸಗಳು ಬೇರೆ ಏನೇನೋ ಸ್ವಲ್ಪ ಫ್ಯಾಮಿಲಿಯಲ್ಲೂ ಪ್ರಾಬ್ಲಮ್ಸ್ಗಳು ಅದು ಇದು ಇರುತ್ತಲ್ವ, ಹಾಗಾಗಿ ನನಗೆ ಅದು ಟ್ರೇಸಿಂಗ್ ಪೇಪರ್ ಮಾಡಿಸಿ ಕೊಡೋಕ್ಕಾಗಿಲ್ಲ ನಿಮಗೆ, ಸ್ವಲ್ಪ ಬ್ಯುಸಿ ಇರೋದ್ರಿಂದ. ಏನು ಮಾಡೋಕ್ಕಾಗಲ್ಲ, ಎಲ್ಲರ ಮನೆಯಲ್ಲೂ ಪರಿಸ್ಥಿತಿ ಇದ್ದೇ ಇರುತ್ತೆ. ಇವಾಗೆಲ್ಲ ಸ್ಕೂಲ್ ಟೈಮು, ಸ್ಕೂಲ್ ಅಡ್ಮಿಷನ್ಸು ಅದು ಇದು ಅಂದ್ಕೊಂಡು ಸ್ವಲ್ಪ ಪ್ರಾಬ್ಲಮ್ ಇದೆ, ಮಕ್ಕಳು ಕಾಲೇಜು ಸ್ಕೂಲು ಅಂದ್ಕೊಂಡು. ಹಾಗಾಗಿ ನೋಡೋಣ ಮುಂದಿನ ದಿನಗಳಲ್ಲಿ ಆದರೆ ಟ್ರೇಸಿಂಗ್ ಪೇಪರ್ನ ಸೇಲ್ ಮಾಡ್ತೀನಿ. ಅದೊಂದು ಪ್ರಿಂಟ್ ಹಾಕಿಸಿ ಕೊಡೋಣ ಅಂತ ಇದೆ ಐಡಿಯಾ, ಮಾಡಿಕೊಡ್ತೀನಿ ಓಕೆನಾ. ಆವಾಗ ಬೇಕಿದ್ರೆ ನಿಮಗೆ ಟ್ರೇಸಿಂಗ್ ಪೇಪರ್ ಸಿಗುತ್ತೆ, ನೀವು ತೊಗೊಳ್ಳಿ. ಇಲ್ಲಾಂತಂದರೆ ಅದರದ್ದು ಬುಕ್ಲೆಟೇ ಸಿಗುತ್ತೆ ನಿಮಗೆ, ಫುಲ್ ಬುಕ್ಕೇ ಸಿಗುತ್ತೆ. ಅದು ಎಷ್ಟಾಗುತ್ತೆ ಅಂತ ನಾನು ಕಾಸ್ಟ್ ಕೇಳಿಲ್ಲ, ಬೇಕಾದರೆ ನಾನು ಮೆಟೀರಿಯಲ್ ತೊಗೊಂಡು ಬರೋಕ್ಕೆ ಅಂತ ಹೋದಾಗ ಅಲ್ಲಿ ವಿಚಾರಿಸ್ಬಿಟ್ಟು ನಾನು ಹೇಳ್ತೀನಿ ಓಕೆನಾ. ಆ ಟೈಮಲ್ಲಿ ಬೇಕಾದ್ರೆ ತರಿಸ್ಕೊಟ್ರೆ ನೀವು ಯಾರಾದ್ರು ತೊಗೊತೀನಿ ಅಂದರೆ ಬೇಕಾದ್ರೆ ನಾನು ತೊಗೊಂಬಂದು ಕೊಡ್ತೀನಿ ಓಕೆನಾ. ನೋಡಿ ಈಗ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈಗ ಬೇಲಂತೂ ರೆಡಿ ಆಯಿತು ಇದಕ್ಕೆ. ಈಗ ಏನಿದ್ರು ಲೈನ್ಸ್ಗಳಿಗೆ ನಾವು ಗೋಲ್ಡ್ ಕಲರ್ ಥ್ರೆಡ್ಡಲ್ಲಿ, ಜರಿ ಥ್ರೆಡ್ಡಲ್ಲಿ ಹಾಕೋಬೇಕಾಗತ್ತೆ. ಮತ್ತು ಇದಕ್ಕೆ ಫ್ರೆಂಡ್ಸ್ ಇನ್ನೊಂದು ಏನು ಗೊತ್ತಾ, ಈ ಥರನೂ ಮಾಡ್ಬೋದು. ಜೊತೆಗೆ ಇನ್ನೊಂದೇನೆಂದರೆ ಬಾಕ್ಸ್ ಥರ ಬರೋ ಥರನೂ ಮಾಡಿಬಿಟ್ಟು ಅಲ್ಲಿನೂ ಕೂಡ ನಾವು ಲೀಫ್ನ ಹಾಕ್ಬೋದು, ತುಂಬಾ ಚೆನ್ನಾಗಿ ಕಾಣುತ್ತೆ. ಮತ್ತು ಥ್ರೆಡ್ ಹೆಂಗೆ ಹಾಕ್ತೀರಾ ಅಂತ ಅಂದ್ಬಿಟ್ಟು ಸುಮಾರು ಜನಕ್ಕೆ ಕ್ವಶನ್ ಅದು. ತುಂಬ ಜನ ಕಮೆಂಟಲ್ಲಿ ಹಾಕ್ತಾ ಇದ್ದೀರಾ ಮತ್ತು ವಾಟ್ಸಪ್ಪಲ್ಲಿ ಕೂಡ ಕಳಿಸ್ತಾ ಇದ್ದೀರಾ. ಥ್ರೆಡ್ ಏನಿಲ್ಲ ಫ್ರೆಂಡ್ಸ್, ನೀವು ಸ್ಟಾರ್ಟಿಂಗಲ್ಲಿ ಏನು ಥ್ರೆಡ್ ಹಾಕಿರ್ತೀರ ಅಲ್ವಾ, ಅದೇ ಥರನೇ ಅದೇ ಥ್ರೆಡ್ಡಿಗೆ ಗಂಟು ಹಾಕ್ಬಿಟ್ಟು ಹಿಂಗೆ ಎಳ್ಕೊಂಬಿಡಿ ಅಷ್ಟೇ. ನಾವು ಮಾಮೂಲಿ ಸ್ಟಿಚಿಂಗ್ ಥ್ರೆಡ್ಡಲ್ಲಿ ಯಾವ ರೀತಿ ನಾವು ಗಂಟು ಹಾಕಿ ಎಳ್ಕೊತೀವಲ್ವ, ಅದೇ ಥರನೇ ಇದಕ್ಕೂ ಗಂಟು ಹಾಕಿ ಫುಲ್ ಎಳ್ಕೊಳ್ಳಿ ಸಾಕು. ಇಲ್ಲ ಅಂತಂದರೆ ಫಸ್ಟಿಂದ ಹಾಕಬೇಕಾಗುತ್ತೆ ಥ್ರೆಡ್ಡನ್ನ ಅಷ್ಟೇ, ಬೇರೆ ಏನು ಚೇಂಜಸ್ ಇರಲ್ಲ ಥ್ರೆಡ್ ಹಾಕೋದು, ಅದೇನು ದೊಡ್ಡ ವಿಷಯ ಆಗಲ್ಲ ಆಯಿತಾ. ನೋಡಿ ಈಗ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ. ಮತ್ತು ನಾವು ಆನ್ಲೈನಲ್ಲಿ ಕೂಡ ಯಾರಾದರೂ ಬಟ್ಟೆಗಳನ್ನ ಕಳಿಸ್ಕೊಟ್ರೆ ಎಂಬ್ರಾಯ್ಡ್ರಿ ವರ್ಕು ಸ್ಟಿಚ್ಚು ಮಾಡಿಕೊಡೋವಂಥದ್ದನ್ನ ಮಾಡ್ತೀವಿ. ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಕಳಿಸ್ಕೊಡ್ಬೋದು. ನನಗೆ ಈಗ ಜಾಸ್ತಿ ಅಂತಂದರೆ ಒಂದು 3-4 ಬ್ಲೌಸ್ಗಳು ಎಲ್ಲ ಸ್ಟಿಚಿಂಗ್ ಆಗಿರುವಂಥ ಥ್ರೆಡ್ ಬ್ಲೌಸ್ಗಳನ್ನ ಕಳಿಸಿದ್ದಾರೆ ಟೈಲರ್ ಅವರು. ಇಲ್ಲಿ ನಮ್ಮ ಏರಿಯಾದಲ್ಲೇ ಇರೋವಂಥವ್ರು. ಅದು ಡಿಸೈನ್ಸ್ ಹಾಕುವಾಗ ನಾನು ನಿಮಗೆ ತೋರಿಸ್ತೀನಿ. ಮತ್ತು ಇನ್ನೂ ಒಳ್ಳೊಳ್ಳೆ ಡಿಸೈನ್ಸ್ಗಳು ಬಂದಿದೆ, ಹಾಕಬೇಕು ಫ್ರೆಂಡ್ಸ್, ಹಾಕಿ ನಾನು ನಿಮಗೆ ತೋರಿಸ್ಕೊಡ್ತೀನಿ. ನನ್ನ ವಾಯ್ಸಲ್ಲಿ ಏನಾದ್ರು ಪ್ರಾಬ್ಲಮ್ ಇದ್ದರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ಯಾಕೆಂದರೆ ನನಗೆ ಹುಷಾರಿರಲಿಲ್ಲ. ಒಂದು 2-3 ದಿನದಿಂದ ಫೀವರ್ ಇತ್ತು, ಜ್ವರ, ಕಾಫು ಎಲ್ಲ ಆಗಿತ್ತು, ಹಾಗಾಗಿ ಹುಷಾರಿರಲಿಲ್ಲ. ಹಂಗಾಗಿ ಸ್ವಲ್ಪ ವಾಯ್ಸ್ ಬೇರೆ ಥರ ಕೇಳಿಸ್ಬೋದು ಅಷ್ಟೇ ಓಕೆನಾ. ನೋಡಿ ಈಗ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ. ಇದೂ ಅಷ್ಟೇ ತುಂಬ ದೊಡ್ಡದಾಗಿ ಹಾಕ್ಕೋಬೇಡಿ, ಅಂದರೆ 2.5 ನಂಬರ್ನಲ್ಲಿ ಇಟ್ಕೋಬೇಡಿ ಇದನ್ನು. 2ನೇ ನಂಬರ್ ಅಥವಾ 1.5 ನಂಬರ್ನಲ್ಲಿ ಇಟ್ಕೊಂಡು ಹಾಕಿ ನೀವು ಇದನ್ನು ಲೈನ್ಸ್ನ. ಆದಷ್ಟು ಯಾರು ಬಿಗಿನರ್ಸು ಟ್ರೈ ಮಾಡ್ತಿದ್ದೀರಲ್ವ ಫಸ್ಟು, ಇವಾಗ ಕಲಿಬೇಕು ಅಂತ ಅಂದ್ಬಿಟ್ಟು, ಅವರು ಆದಷ್ಟು ಫಸ್ಟು ಒಂದು ಸ್ಟ್ರೈಟ್ ಗೆರೆನ ಹಾಕೋಕ್ಕೆ ಟ್ರೈ ಮಾಡಿ ನೀವು ಆಯಿತಾ. ಯಾಕೆಂದರೆ ಈ ಥರ ಅಂಕುಡೊಂಕಾಗಿ ಜಾಸ್ತಿ ಅಲಗಾಡಿಸ್ತಾ ಇದ್ದರೆ ನೀಟಾಗಿ ಕಾಣಲ್ಲ ಫಿನಿಶಿಂಗು. ಹಾಗಾಗಿ ಸ್ವಲ್ಪ ಫಿನಿಶಿಂಗ್ ಬರೋ ಥರ ಮಾಡಬೇಕು ಅಂತಂದರೆ ಲೈನ್ಸ್ನ ಕರೆಕ್ಟಾಗಿ ಎಲ್ಲೂ ಆಚೆ ಈಚೆ ಹೋಗ್ದಂಗೆ ನೀಟಾಗಿ ಹಾಕೋದನ್ನು ಒಂದು ಸ್ಕೆಚ್ ಮಾಡ್ಕೊಳ್ಳಿ. ಒಂದು ಲೈನ್ನ ಸ್ಕೆಚ್ ಮಾಡಿಕೊಂಡು ಬರ್ಕೊಂಬಿಟ್ಟು ಅದ್ರ ಮೇಲೆ ಹಾಕಿ. ಮತ್ತು ಮೊನ್ನೆ ನನಗೆ ಇನ್ನೊಬ್ರು ಕಮೆಂಟ್ ಅಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿದರು, ಏನಂದರೆ ಮೇಡಮ್ ಅವರು ಫೋಟೋಸ್ ಕಳಿಸ್ತಾ ಇರ್ತಾರೆ ತುಂಬ ಜನ ನನಗೆ, ಈ ಥರ ನಾವು ಹಾಕಿದ್ದೀವಿ ನೋಡಿ, ನಿಮ್ಮ ವೀಡಿಯೋಸ್ ನೋಡ್ಬಿಟ್ಟು ಒಂದು ಕಳಿಸ್ತಿರ್ತಾರೆ. ನಾನು ಅವ್ರು ಸುಮಾರು ಜನದಕ್ಕೆ ನಾನು ನೋಡಿ ರಿಪ್ಲೈ ಮಾಡ್ತೀನಿ, ಹೀಗಲ್ಲ ಹೀಗೆ ಮಾಡಿ ಚೆನ್ನಾಗಿ ಬರುತ್ತೆ ಅಂತ ಅಂದ್ಬಿಟ್ಟು. ಅದರಲ್ಲಿ ಒಬ್ಬರು ಕಳಿಸಿದ್ದಾರೆ, ಅಂದರೆ ಡಿಸೈನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಅಂದರೆ ಫಿನಿಶಿಂಗ್ ಬಂದಿಲ್ಲ ಅವ್ರದ್ದು ಆಯಿತಾ. ಲೀಫ್ಗಳಿದೆ ಅಲ್ವಾ, ಅದು ಇವಾಗ ಮುಂದೆ ಸ್ವಲ್ಪ ಶಾರ್ಪ್ ಅಥವಾ ರೌಂಡ್ ಬರುತ್ತೆ, ಆಮೇಲೆ ಹೋಗ್ತಾ ಹೋಗ್ತಾ ಚಿಕ್ಕದಾಗಿ ನಿಧಾನವಾಗಿ ಹಾಕ್ಕೊಂಡ್ರೆ ನೀಟಾಗಿ ಬರುತ್ತೆ. ಅವ್ರು ಏನು ಮಾಡಿದ್ದಾರೆ ಅಂತಂದರೆ ಫುಲ್ಲು ಕಡ್ಡಿ ಥರ ಆಗಿಬಿಟ್ಟಿದೆ ಲೀಫೆಲ್ಲ. ಆ ಥರ ಹಾಕಬೇಡಿ ಯಾವತ್ತೂ ಅಷ್ಟೇ. ನಾವಿಲ್ಲಿ ಏನು ಡ್ರಾಯಿಂಗ್ ಮಾಡ್ಕೊಳ್ದೆ ಹಾಕ್ತೀವಿ ಅಂತ ನೀವು ಹಂಗೆ ಹಾಕ್ಬೇಡಿ, ಬರ್ಕೊಂಡು ಹಾಕಿ, ಒಂದು ಸ್ಕೆಚ್ ಮಾಡ್ಕೊಂಬಿಡಿ, ಆಮೇಲೆ ಅದ್ರ ಮೇಲೆ ಹಾಕಿ ಓಕೆನಾ. ನೋಡಿ ಸಕ್ಕತ್ತಾಗಿದೆ ಡಿಸೈನು. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಅವ್ರು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್.